ಭೀಮಾ ತಾಯಿಯನ್ನು ನೆನೆದು ನಮ್ಮ ಶ್ರೀಮಠದ ಘನಾಧ್ಯಕ್ಷರ ಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ JDS ಅಧ್ಯಕ್ಷರು ನಮ್ಮ ಭಾಗದ ಜನಪ್ರತಿನಿಧಿಗಳು ನಮ್ಮನ್ನು ಅತಿ ಕಾಳಜಿ ಮಾಡಿ ನಮ್ಮೂರಿಗೆ ರೈತರಿಗೆ ಸುಖವಾಗಲೆಂದು ತಾವೇ ಬಂದು ನಮ್ಮ ಭೀಮಾ ತಾಯಿಯನ್ನು ಪೂಜಿಸಿ ಬೇಡ್ಕೊಂಡು ನಮ್ಮನ್ನು ಹರಿಸ್ಲಿಕ್ಕೆ ಬಂದಂಥ BD ಪಾಟೀಲ್ರಿಗೆ ತುಂಬ ಕೃತಜ್ಞತೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹೇಡಿಗೆಯಿಂದ ಮೆರಿಗೆಯಿಂದ ನಮ್ಮ ರೋಡ್ಗೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ಹೋದ ಸಲ ನಾವು ಬೇಡ್ಕೊಂಡಿದ್ದೇವೆ. ಈಗ ನಮ್ಮದು ಸೃಷ್ಟಿಯ ಮೂಲ ಹಿಡಿದು ಬಂದ್ರೆ ಕಂಬಳಿ ಮೂಲ ಆಗ್ತದೆ. ಅದು ಉತ್ಪ್ರೇಕ್ಷತೆ ಹಿಂಗೆ ಅಲ್ಲದು ಅವ್ರು ಅದಾರ ಅಂತೇಳಿ ಉತ್ಪ್ರೇಕ್ಷತೆ ಅಲ್ಲ, ಮೂಲ ಬರೋದು ಅದು ಭಾಳ ಕತೆ ಅದ. ಅದು 7 ಮಂದಿ ಒಳಗೆ ಅದು ಎಲ್ಲಿ ಹುಟ್ಟಿದ್ರು ಏನು ಆ ವಿಷಯ ಭಾಳ ಅದ, ಅದರದ್ದು ರಿಸರ್ಚ್ ಆಗಿದ್ದಾವೆ. ಆ ಮೂಲ ಕಂಬಳಿ ಪೂಜೆನೇ ಪ್ರಥಮ ಪೂಜೆ. ಇಲ್ಲಿ ಯಾವುದೇ ಪೂಜೆ ನಾವು ಮಾಡ್ಬೇಕಂದ್ರೆ ಪೂಜೆ ಮೊದಲು ಕೇಳೋದು ಕಂಬಳಿನೇ ಕೇಳ್ತೀವಿ. ಅಂದ್ರೆ ಅದು ಸೃಷ್ಟಿಯ ಮೂಲ ಅದ ಅಂಥೇಳಿ ನಮಗೆ ಅದರದಿಂದ ತಿಳ್ಕೊಬೇಕು ನಾವು. ಒಂದು ಪ್ರಸಂಗದಾಗ ಒಬ್ಬೊಬ್ಬರು ಇದು ಆಗಿರ್ತಾರೆ. ಆ ದೃಷ್ಟಿಯಿಂದ ಅವರು ಬಂದು ರಾಜಕೀಯ ಬೇಡ, ಇಲ್ಲಿ ಅವರು ಆ ಇದರಲ್ಲಿ ಇದು ಆಗಿ ನಮಗೆ ಬಂದು ಒಂದು ಮಾನವೀಯ ನಮ್ಮ ರೈತರ ಮಾನವೀಯ ಕಳಕಳಿ ಅಂತಂದ್ರೆ ನಮಗೆ ಭೀಮಾ ನದಿಗೆ ನೀರು ಬಿಡಿಸೋದೇಶಿಂದ ಭಾಳ ಪ್ರಯತ್ನ ಪಟ್ಟರು. ಅವರು ಕುಮಾರಸ್ವಾಮಿಯವ್ರಿಗೆ ಹೇಳಿ ಫಡ್ನವೀಸ್ ಜೋಡಿ ಮಾತಾಡಿ ನಾವು ಮರುದಿವಸ ಅಂದರೆ 12 ದಿವಸದಿಂದ ಬಂದಿದ್ದರು. ಬೆಳಗ್ಗೆನೇ ನಾವು ಬೆಂಗಳೂರು ಹೋಗಬೇಕಾಗಿತ್ತು. ಅವರು ನಾವು ಕೂಡಿ ಅನಿವಾರ್ಯಕ್ಕಾಗಿ ಅವ್ರ ತಾಯಿಯರು ತೀರ್ಕೊಂಡಿದ್ರು. ಆದ ಕಾರಣ ಹೋಗೋದಾಗಲಿಲ್ಲ. ಅದು ಆದ ಕಾರಣ ಅವರು ಅಲ್ಲೇ ತಪಸ್ಸು ಮಾಡಿದ್ರು BD ಪಾಟೀಲ್ರು ಕೂತು. ಈಗ ಅವ್ರಿಗೆ ಹೇಳಪ್ಪಲಿಲ್ಲ, ಮಹಾರಾಷ್ಟ್ರ ಗೌರ್ಮೆಂಟ್ ಜೋಡಿ ಮಾತಾಡಪ್ಪಲಿಲ್ಲ. ಹೀಗಾಗಿ ಅವ್ರ ತಪಸ್ಸಿನಿಂದ ಭೀಮಾ ತಾಯಿನೇ ಒಲಿದು ನಮಗೆ ಇವಾಗ ಈ ನಮ್ಮ ರೈತರಲ್ಲಿ ಸಂತಸ ಮೂಡಿಸ್ಯಾಳ. ಅವರ ಒಂದು ತಪಸ್ಸು ನಮಗೆ ಅನುಕೂಲ ಮಾಡಿಕೊಟ್ಟದಂತ ನಾ ಅವರಲ್ಲಿ ಕೈ ಮುಗಿದು ಹೇಳ್ತೀನಿ. ಈ ಋಣ ನಮ್ಮ ಮ್ಯಾಗದ. ಆ ಋಣ ನಮ್ಮ ಮ್ಯಾಗ ಅವ್ರದ್ದು ನಮ್ಮದು ಏನು ತಪಸ್ಸು ಮಾಡ್ಯಾರ, ಈ ನೀರು ಹರಿದದ ಆ ಋಣ ನಮ್ಮ ಮ್ಯಾಗದ. ದಯಮಾಡಿ ಈ ಎಲ್ಲ ರೈತ ಹೋರಾಟಕ್ಕೆ ಅವ್ರು ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತಾರೆ. ಅವರನ್ನು ಇವತ್ತು ವಿಶೇಷವಾಗಿ ನಾವು, ಯಾಕಂದರೆ ನಾವು ನಮ್ಮ ಕಾಳಜಿಗಾಗಿ ಅವ್ರು ತಾವು ಬಂದು ಇಲ್ಲಿ ಪ್ರಯತ್ನ ಮಾಡಿ ಈ ನೀರನ್ನು ಹಸ್ಯಾರ. ಮತ್ತು ಕುಮಾರಸ್ವಾಮಿಯವರು ಹೆಚ್ಚಿ ಮಹಾರಾಷ್ಟ್ರ ಗೌರ್ಮೆಂಟ್ ಜೋಡಿ ಅವರವರು ಇದು ಇರೋದ್ರಿಂದ ಮಾತಾಡ್ಲಿಕ್ಕೆ ಬೆಳಿಗ್ಗೆನೇ ನಾವು ಬೆಂಗಳೂರು ಹೋಗೋದಂತ ಹೇಳಿಬಿಟ್ಟಿದ್ರು ಅವರು. ಆದರೆ ಅನಿವಾರ್ಯ ಕಾರಣಕ್ಕೆ ಆಗಲಿಲ್ಲ ಅವಾಗ. ಆದರೂ ತಾಯಿನೇ ಒಲ್ದು ಬಿಟ್ಟಾಳಂದ್ರೆ ಇದು ನಮ್ಮ ಭಾಗ್ಯ. ಹೀಗೆ ಇವ್ರ ಕಾರ್ಯಗಳು ಒಳ್ಳೆಯ ಕಾರ್ಯಗಳು ನಡೀಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮಾ, ಜೈ ಭೀಮಾ ತಾಯಿ ಮಹಾರಾಜ್ ಕಿ ಜೈ.